ಎಲ್ರಿಗೂ ನನ್ನ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇವತ್ತು 12 ಗಂಟೆ ಟೈಮ್ ಆಗಿದೆ. 12 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಕಾಫಿ ಕುಡಿಬೇಕು ನಮ್ಮ ಮನೆಗೆ, ಮತ್ತು ಟಿಫನ್ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಇವತ್ತು ಏನೇನು ಡೇ ಇನ್ ಮೈ ಲೈಫ್ ಏನೇನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಮತ್ತು ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಯಾಕೆಂದರೆ ನನ್ನ ವಿಡಿಯೋ ನೋಡಬೇಕು ಅಂದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಿರುತ್ತೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೇಮಂತ್ ಅವ್ರು ಇವಾಗ ನನಗೆ ಕಾಫಿನ ಮಾಡಿಕೊಡ್ತಿದ್ದಾರೆ. ಕಾಫಿನ ಕುಡ್ಕೊಬಿಟ್ಟು ವಾಷಿಂಗ್ ಮಿಷಿನ್ಗೆ ಎಲ್ಲ ವಾಶ್ ಮಾಡೋಕ್ಕೆ ಬಟ್ಟೆ ಹಾಕಬೇಕಾಗಿತ್ತು. ಎಲ್ಲ ಹಾಕ್ಬಿಟ್ಟು, ಸೊ ಕರೆಂಟ್ ಬೇರೆ ಬೆಳಗ್ಗೆಯಿಂದ ಇರಲಿಲ್ಲ, 12 ಗಂಟೆಗೆ ಬಂದಿತ್ತು. ಅದಕ್ಕೋಸ್ಕರ ಅವಾಗ ಆನ್ ಮಾಡ್ತಾ ಇದ್ದೀನಿ. ಮಾರ್ನಿಂಗೇ ಎಲ್ಲ ಕೆಲಸ ಆಗಿತ್ತು, ಬಟ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದೊಂದು ಲೇಟ್ ಆಗಿತ್ತು, ಕರೆಂಟ್ ಹೋಗಿತ್ತು. ಸೊ ಅದಕ್ಕೋಸ್ಕರ ಬಟ್ಟೆ ಎಲ್ಲ ಇವಾಗ ಹಾಕಿದ್ದೀನಿ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ. ಈಗ ಎಲ್ಲ ಟಿಫನ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕು. ನೋಡಿ ಅವಲಕ್ಕಿ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಅವಲಕ್ಕಿ ಮಾಡೋಣ ಅಂತ. ಏನು ಗೊತ್ತಾ, ನೀವು ಎಲ್ಲ ಥರ ಅವಲಕ್ಕಿ ಮಾಡ್ತೀರಾ, ಬಟ್ ನಾನು ಬೇರೆ ಥರ ಅವಲಕ್ಕಿ ಮಾಡ್ತೀನಿ. ಏನಂದರೆ ಏನಿಲ್ಲ ಡಿಫ್ರೆನ್ಸು ಗೈಸ್, ಕ್ಯಾಪ್ಸಿಕಮ್ ಒಂದು ಹಾಕೋದಷ್ಟೇ, ಅದಕ್ಕೆ ಅಷ್ಟೇ. ಬನ್ನಿ. ಗೈಸ್, ನಿನ್ನೆ ಒಂದು ವಿಡಿಯೋದಲ್ಲಿ ಏನೋ ಒಂದು ಸಜೆಷನ್ ಕೊಟ್ಟಿದ್ದೆ. ಏನು ಹೇಳಿ, 15 ಮಿನಿಟ್ಸ್ ಹಾಕಬೇಕು ಅಂತ ನಾನು ಹೇಳಿದ್ದೆ. ಇನ್ನೊಂದೇನು ಗೊತ್ತಾ, ನನ್ನ ಕಡೆಯಿಂದ ಇವತ್ತು ಸಜೆಷನ್ನು ಇದೆಲ್ಲ ಏನು ನಾನು ಬೇರೆಯವ್ರ ವಿಡಿಯೋ ನೋಡೇನೆ ಇದು ನಾನು ತಿಳ್ಕೊತಿರೋದು. ಹಂಗಂತ ಏನು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿದ್ದಿದ್ರೆ ನಾನು ಇನ್ನು ಇವಾಗ ವಿಡಿಯೋ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು. ಸೊ ಏನು ಗೊತ್ತಾ, ನಾವು ಫಸ್ಟ್ಗೆ ಒಂದಿಷ್ಟು ಜನನ ಅಂತ ಯೂಟ್ಯೂಬರ್ಸ್ನ ನಾವು ಫಾಲೋ ಮಾಡ್ತಿರ್ತೀವಿ. ಫಾಲೋ ಮಾಡ್ತಿದ್ರೆ ನಿಮಿಷ ನಾವು ಏನು ಮಾಡ್ತೀವಿ ಗೊತ್ತಾ, ಅವ್ರು ಏನೋ ಒಂದು ವಿಡಿಯೋ ಹಾಕ್ಬಿಡ್ತಾರಲ್ವ, ಫುಲ್ ನೋಡೋದೇ ಇಲ್ಲ. ನನಗೆ ಸಪೋರ್ಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲ ಕಮೆಂಟ್ ಹಾಕ್ತೀವಿ. ಏನು ಗೊತ್ತಾ ಅದರಿಂದ ಪ್ರಾಬ್ಲಮ್ ಆಗೋದು, ಫಸ್ಟ್ಗೆ ಫಾಲೋವರ್ಸು ಅಂತೀನಿ, ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾರೆ, ಬಟ್ ನಮಗೆ ವ್ಯೂಸ್ ಸಿಗಲ್ಲ. ಅದು ಯೂಟ್ಯೂಬ್ಗೆ ಗೊತ್ತಾಗುತ್ತಂತೆ, ಅದು ಮ್ಯಾನೇಜ್ಮೆಂಟ್ ಮಾಡೋರಿಗೆ ಗೊತ್ತಾಗುತ್ತಂತೆ ಯೂಟ್ಯೂಬ್ ಇವರೇನೋ ಸ್ಪ್ಯಾಮ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಇವತ್ತು ಸಜೆಷನ್ ಏನಂದರೆ, ಯಾರೂ ಕಮೆಂಟ್ ಹಾಕೋದಕ್ಕೆ ಯಾರ ವಿಡಿಯೋಗೂ ಹೋಗಬೇಡಿ. ಸಪೋರ್ಟ್ ಮಾಡಿ ಅಂತ ಕಮೆಂಟ್ ಹಾಕ್ಬೇಡಿ, ಬಟ್ ನಿಮ್ಗೆ ಒಪಿನಿಯನ್, ಆ ವಿಡಿಯೋ ಕಡೆಯಿಂದ ಏನು ಒಪಿನಿಯನ್ ಇದೆ ಆ ಥರ ಕಮೆಂಟ್ ಹಾಕಿ ನನಗೆ ಸಪೋರ್ಟ್ ಮಾಡಿ. ನಾನು ಫಸ್ಟು ಬೇರೆಯವ್ರನ್ನ ನೋಡಿಕೊಂಡು ನಾನು ಅದೇ ಥರ ಮಾಡಿದ್ದೀನಿ. ನೀವು ಅದೇ ಥರ ಮಾಡೋದಕ್ಕೆ ಹೋಗಬೇಡಿ. ಇಷ್ಟೇ ಗೈಸ್ ನನ್ನ ಕಡೆಯಿಂದ ನಿಮಗೆ ಸಜೆಷನ್ ಅಂತ ಬಂದರೆ. ಈಗ ಎಣ್ಣೆ ಹಾಕ್ಕೊಂಡು ಇದಕ್ಕೆಲ್ಲ ಕಡಲೆಬೇಳೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಎಗ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ, ನಮಗೆ ಬೇಕಲ್ಲ ಪ್ರೋಟೀನು. ಆನಿಯನ್, ನೋಡಿ ಕ್ಯಾಪ್ಸಿಕಮ್. ಇದಕ್ಕೆ ಕ್ಯಾಪ್ಸಿಕಮ್ ಹಾಕೊಂಡ್ರೆ ಸಖತ್ತಾಗಿರುತ್ತೆ. ಜಾಸ್ತಿ ಕ್ವಾಂಟಿಟಿಲೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಸೊಪ್ಪು ಹಾಕೊತಿದ್ದೀನಿ. ಲೆಮನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಇದನ್ನು ಹಾಕ್ತಿದ್ದೀನಿ. ಲೆಮನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಗೈಸ್. ಏನು ಗೊತ್ತಾ, ಯೂಟ್ಯೂಬ್ನ ಸ್ಟಾರ್ಟ್ ಮಾಡು ಅಂತ ಕೂತಿದ್ದು ಇವನೇ. ನಾನು ಏನೋ ಪಾಪ ಇವನು ಬರ್ತಾನೆ ವಿಡಿಯೋಗೆಲ್ಲ ಅಂತ ಅನ್ಕೊಂಡ್ರೆ
ವಿಡಿಯೋ ಮಾಡಂಗೇ ಇಲ್ಲ. ಅಟ್ಲೀಸ್ಟ್ ಬ್ಯಾಕ್ ಸೈಡಿಂದನೂ ಹೋಗೋದು ಕೂಡ ಮಾಡಂಗಿಲ್ಲ ಅವನು. ನಾನು ತೋರಿಸ್ಬೇಡ ಅಂತಾನೆ. ಮತ್ತೆ ಯೂಟ್ಯೂಬ್ ಏನಕ್ಕೆ ನಾನು ಒಬ್ಳೆ ಏನು ಎಂಟರ್ಟೈನ್ಮೆಂಟ್ ಕೊಡಲಿ ನಿಮಗೆ? ನೋಡಿ ವಿಡಿಯೋ ಮಾಡ್ತೀನಿ ಅಂತಾನೆ ಹತ್ತಿರಕ್ಕಂತಾನೆ ಮಕನೇ ತೋರ್ಸಲ್ಲ. ಏನು ಸುಂದ್ರಪ್ಪ, ಯಾರ ನೋಡ್ಬಿಟ್ಟು ಬಿದೋಗ್ಬಿಡ್ತಾರೇನೋ ಅಂತ. ನೋಡಿ ಇವ್ನ ಮಕಾನ ಹಂಗೆ ನೋಡ್ಕೊಬಿಡಿ. ನಿನಗೆ ಅರ್ಧ ನೋಡಿ, ಅವನಿಗೆ ಅರ್ಧ ಕೊಟ್ಟಿದ್ದೀನಿ. ಯಾಕೆಂದರೆ ಅವನೇ ಹೇಳಿದ್ದು ನಾನು ಆಮೇಲೆ ಆಮ್ಲೆಟ್ ಮಾಡ್ಕೊಂಡು ತಿಂತೀನಿ ಅಂತ. ಅದಕ್ಕೋಸ್ಕರ ನಾನು ಮೊಟ್ಟೆ ಬೇಯಿಸ್ಕೊಂಡು ತಿಂದಿದ್ದೀನಿ. ಆದರೂ ಒಬ್ಬಳೆ ಹೆಂಗೆ ತಿನ್ನೋದು ಅಂತ ಅವನಿಗೂ ಅರ್ಧ ಇಟ್ಟಿದ್ದೀನಿ ನೋಡಿ. ಓಯ್ ಹೇಮಂತ್ ಅವರೇ, ಟಿಫನ್ ಎಲ್ಲ ಮುಗಿಸ್ಕೊಂಡು ವಾಕಿಂಗ್ ಮಾಡೋಣ ಅಂತ ಎಲ್ಲ ಮಾಡ್ಕೊತಿದ್ದೆ. ಏನು ಗೊತ್ತಾ, ಟಿಫನ್ ಮತ್ತು ಲಂಚ್ ಡಿನ್ನರ್ ಏನೇ ಮಾಡಿದ್ರು 10 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಆದರೂ ವಾಕಿಂಗ್ ಮಾಡಿ. ಯಾಕೆ ಅಂತ ಅಂದರೆ ಇಂಚ್ ಲಾಸ್ ಬೇಗ ಆಗುತ್ತೆ. ವೆಯ್ಟ್ ಲಾಸ್ ಸ್ವಲ್ಪ ಲೇಟ್ ಆದರೂ ಇಂಚ್ ಲಾಸ್ ಆಗುತ್ತೆ. ಇದು ಅಂತ ತಿಳ್ಕೊಂಡಿದ್ದೀನಿ. ಏನೇ ಗೊತ್ತಿದ್ರೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಏನೇ ಸೀಕ್ರೆಟ್ ಮಾಡೋಕ್ಕೋಗಲ್ಲ. ಯಾಕೆಂದರೆ ನನಗೆ ತುಂಬಾ ರಿಸಲ್ಟ್ ಸಿಕ್ಕಿದೆ. ಇಂಚ್ ಲಾಸ್ ಬೇಗ ಆಗುತ್ತೆ. ಅದಕ್ಕೋಸ್ಕರ ಅವಲಕ್ಕಿನೂ ಕೂಡ ತಿಂತೀನಿ, ಶಾವಿಗೆ ಉಪ್ಪಿಟ್ಟು ಕೂಡ ತಿಂತೀನಿ. ಈ ಮನೇಲಿ ಏನೇನು ಮಾಡಿರ್ತೀವೋ ಪ್ರತಿಯೊಂದು ಅದೇ ತಿನ್ನೋದು. ಯಾಕೆ ಅಂತ ಅಂದರೆ ಏನು ತಿಂದ್ರೂ ಏನು ಪರವಾಗಿಲ್ಲ, ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಒನ್ ಟೈಮ್ ಮನೇಲಿ ಏನು ಮಾಡಿರ್ತೀವೋ ಅದನ್ನೇ ತಿನ್ಕೊಂಡ್ರೂ ಪರವಾಗಿಲ್ಲ. ಬಟ್ ಪೋಷನ್ ಕಂಟ್ರೋಲ್ ಇರಬೇಕು. ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಸ್, ಒಂದು ಫ್ರೂಟ್ ಇರಲೇಬೇಕು. ಇವತ್ತು ನಂದು ಫ್ರೂಟ್ ಸ್ಕಿಪ್ ಆಗೈತೆ. ಪೋಷನ್ ಕಂಟ್ರೋಲ್ ಇರಬೇಕು ಅಷ್ಟೇ. ಪ್ರೋಟೀನ್ ಜಾಸ್ತಿ ಇರಬೇಕು. ಮತ್ತು ಬಟ್ಟೆ ಎಲ್ಲ ಆಗಿದ್ವು. ಅದಕ್ಕೆ ಟೆರೆಸ್ಟ್ ಮೇಲೆ ಬಟ್ಟೆ ಹಾರಾಕೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಯಪ್ಪ, ಕಾಲೆಲ್ಲ ತುಂಬಾ ಸುಡ್ತಿತ್ತು. ಅದಕ್ಕೆ ಬೇಗ ಹಾರಾಕಿ ಬಂದೆ. ಈಗ ಮಶ್ರೂಮ್ದು ರೆಸಿಪಿ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಹಾಕ್ಕೊಂಡಿದ್ದೀವಿ. ಮೈದಾ ಒಂದು 3 ಸ್ಪೂನ್, ಕಾರ್ನ್ಫ್ಲೋರ್, ಸಾಕಾ? ಇಷ್ಟೇ. ಅಂತಿದ್ದೀನಿ. ಇದು ಆಪ್ಷನಲ್ಲು, ನೀವು ಹಾಕೊಂಡ್ರೆ ಹಾಕೋಬೋದು, ಬಿಟ್ಟರೆ ಬಿಡ್ಬೋದು. ನಾನು ಹಾಕ್ಕೊತಿದ್ದೀನಿ ಇರಲಿ ಅಂತ. ಚಿಲ್ಲಿ ಪೌಡರ್, ಇಲ್ಲಿ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಮಶ್ರೂಮ್ನ ಇವಾಗ ಎಲ್ಲ ಹಾಕ್ಕೊಂಡು ಕಲಿಸ್ಕೋಬೇಕು. ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಕಾಯಕ್ಕೆ ಎಣ್ಣೆ ಹಾಕ್ಕೊಂತಿದ್ದೀನಿ ಇವಾಗ. ಚೆನ್ನಾಗಿ ಗೊತ್ತಿಲ್ಲ, ಇಲ್ಲಿ ತೋರಿಸಿ ಬ್ಯಾಕಿನ. ಎಲ್ಲಿ ಸಂತೈಸು ಚೆನ್ನಾಗಿ ಗೊತ್ತಿದ್ದೀನಾ?
ನಿಜ. ಇವಾಗ ನಾವು ತಿನ್ನೋಣ ಅಂತ ಕುತ್ಕೊಂತಿದ್ದೀವಿ. ಬಾಯ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.